ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಅಂಡ್ ಮೈ ಡಿಯರ್ ಮಾಸ್ಟರ್ಸ್, ಪ್ರತಿ ದಿವಸ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ನಮ್ಮ ಜೀವನದಲ್ಲಿ ಒಂದು ಭಾಗ ಆಗಬೇಕು. ನಮ್ಮ ಶರೀರ, ಭಾವನೆ ಮತ್ತೆ ಮನಸ್ಸು ಯಾವಾಗಲೂ ಕನೆಕ್ಟೆಡ್ ಆಗಿರಬೇಕು. ಡಿಸ್ಕನೆಕ್ಟ್ ಆಗಬಾರದು, ಡಿಸ್ರಪ್ಟ್ ಆಗಬಾರದು. ಯಾವುದೇ ಪರಿಸ್ಥಿತಿ ಬಂದ್ರೂ, ಯಾರು ಏನೇ ಮಾತಾಡಿದ್ರು ನಮ್ಮ ಶರೀರ, ಭಾವನೆ, ಮನಸ್ಸು ಮೂರು ಅಲೈನ್ಡ್ ಆಗಿ ಇರಬೇಕು. ಈ ಅಲೈನ್ಮೆಂಟು ಚೆನ್ನಾಗಿರ್ಬೇಕು ಅಂದ್ರೆ ಯಾವ ಒಂದು ಫೋರ್ಸು ಇದನ್ನ ಡ್ಯಾಮೇಜ್ ಮಾಡ್ತಾ ಇದೆ ಅನ್ನೋದು ನಾವು ನೋಡಬೇಕು. ಅದರಲ್ಲಿ ಮುಖ್ಯವಾದ ಒಂದು ಪಾಯಿಂಟ್ ಏನು ಅಂದ್ರೆ ಇರಿಟೇಷನ್, ಕೆರಳಿಕೆ ಅಂತ. ಈ ಇರಿಟೇಷನ್ ಅನ್ನೋದು ನಮ್ಮೊಳಗೆ ಇರೋ ಒಂದು ಡೆಸ್ಟ್ರಕ್ಟಿವ್ ಫೋರ್ಸ್. ಅದೊಂದು ಅಗ್ನಿ ತರ. ಯಾವಾಗ ನಮಗೆ ಇರಿಟೇಷನ್ ಅನ್ನೋದು ಬರುತ್ತೋ ಅದು ನಮ್ಮ ಎನರ್ಜಿ ಸಿಸ್ಟಮ್ ಅನ್ನ ಡ್ಯಾಮೇಜ್ ಮಾಡುತ್ತದೆ. ಈ ಶರೀರವನ್ನ, ಭಾವನೆಯನ್ನ, ಮನಸ್ಸನ್ನ ಮೂರನ್ನು ಡಿಸ್ಕನೆಕ್ಟ್ ಮಾಡಿಬಿಡುತ್ತದೆ. ತುಂಬಾ ಎನರ್ಜಿ ಅನ್ನೋದು ನಮಗೆ ಲಾಸ್ ಆಗುತ್ತದೆ. ನಾವು ಒಂದು ಅನ್ಕೊಂತೀವಿ, ಅಲ್ಲಿ ಬೇರೆ ಏನೋ ಆಗಿದೆ ಅಂದ್ರೆ ಇಮಿಡಿಯೇಟ್ ಆಗಿ ಇರಿಟೇಷನ್ ಬಂದ್ಬಿಡುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದ್ರು ಆಗಿದ್ರೆ ಇರಿಟೇಷನ್ ಬಂದ್ಬಿಡುತ್ತದೆ. ಎನರ್ಜಿ ಕಮ್ಮಿ ಇದ್ರೇನೋ ಇರಿಟೇಷನ್ ಬಂದ್ಬಿಡುತ್ತದೆ. ನಮ್ಮನ್ನ ನಾವು ನೋಡ್ಕೋಬೇಕು, ಎಲ್ಲಿ ಟ್ರಿಗರ್ ಆಗ್ತಾ ಇದೆ ಇರಿಟೇಷನ್ಸ್ ಅನ್ನೋದು. ಸಾಫ್ಟ್ ಬಟನ್ಸ್ ಅಂತಾರೆ ಇದನ್ನ. ಯಾವಾಗ್ಲೂ ಇರಲ್ಲ. ಯಾವುದೇ ಒಂದು ಸಂಘಟನೆ, ಯಾವುದೇ ಒಂದು ವ್ಯಕ್ತಿ, ಯಾವುದೇ ಒಂದು ಮಾತು ನಾವು ಕೇಳಿದ ತಕ್ಷಣ ಇರಿಟೇಷನ್ ಬಂದ್ಬಿಡು. ಅದನ್ನು ನೋಡ್ಬೇಕು. ಯಾಕೆಂದ್ರೆ ಅದೆಲ್ಲ ನಮ್ಮ ವೀಕ್ ಪಾಯಿಂಟ್ಸ್. ಚಿಕ್ಕ ವಯಸ್ಸಿಂದ ಎಷ್ಟೋ ಟ್ರಾಮಾಸ್ ಇರುತ್ತದೆ ನಮಗೆ, ಚೈಲ್ಡ್ಹುಡ್ ಟ್ರಾಮಾಸ್, ಅದೆಲ್ಲ ಒಳಗೆ ಇರುತ್ತದೆ. ಇನ್ನೊಂದು ಸಪ್ರೆಷನ್ ಅಂದ್ರೆ ಯಾವುದೊಂದು ಮಾತಾಡಲ್ಲ, ಒಳಗೇನೆ ಇಟ್ಕೊಳ್ತಾರೆ. ಪ್ರತಿ ಒಬ್ಬರು ಮಾಸ್ಟರ್ ಆಗ್ಬೇಕು ಅಂದ್ರೆ, ಮಾಸ್ಟರ್ ತರ ಜೀವಿಸ್ಬೇಕು ಅಂದ್ರೆ ಎಕ್ಸ್ಪ್ರೆಸ್ ಮಾಡಬೇಕು. ಪವರ್ ಆಫ್ ಎಕ್ಸ್ಪ್ರೆಷನ್ ಅಂದ್ರೆ ಜೋರಾಗಿ ಮಾತಾಡಬೇಕು, ಜಗಳ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ಒಳಗೆ ಯಾವುದೇ ಇದ್ರೂ ಒಬ್ಬ ವ್ಯಕ್ತಿ ಹತ್ರ ಇಲ್ಲ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ನಾವು ಮಾತಾಡ್ಬೇಕು. ಏನ್ ಮಾತಾಡ್ಬೇಕು ಅದನ್ನು ನಾವು ಎಕ್ಸ್ಪ್ರೆಸ್ ಮಾಡಲೇಬೇಕು. ಎಕ್ಸ್ಪ್ರೆಸ್ ಒಳಗೆ ನಾವು ಇಟ್ಕೊಂಡಿದ್ರೆ ಅದು ಸಪ್ರೆಸ್ ಆಗ್ಬಿಡುತ್ತದೆ. ನಮ್ಮ ಎಥರಿಕ್ ಬಾಡಿಯನ್ನ, ಎಮೋಷನಲ್ ಬಾಡಿಯನ್ನ ತುಂಬಾ ಡ್ಯಾಮೇಜ್ ಮಾಡುತ್ತದೆ. ಏನೇ ಪರಿಸ್ಥಿತಿ ಆದ್ರೂ ನಮ್ಮ ಪಾಯಿಂಟ್ಸ್ ಅನ್ನ ನಾವು ಅಲ್ಲಿ ಇಡಬೇಕು. ಇಟ್ಟಿದ ಮೇಲೆ ಯಾವುದೇ ಒಂದು ಎಕ್ಸ್ಪೆಕ್ಟ್ ಮಾಡಬಾರದು. ಯಾಕೆಂದ್ರೆ ನಾ ಹೇಳಿದ ತಕ್ಷಣ ಅವ್ರು ಕೇಳಬೇಕು, ನಾ ಹೇಳಿದ ತಕ್ಷಣ ಅಲ್ಲಿ ಚೇಂಜ್ ಆಗ್ಬೇಕು ಅಂತ ಎಕ್ಸ್ಪೆಕ್ಟೇಷನ್ ನೀವು ಇಟ್ಕೊಂಡಿದ್ರೆ ಖಂಡಿತವಾಗಿ ನಿಮಗೆ ಡಿಪ್ರೆಷನ್ ಬರುತ್ತದೆ. ಅಲ್ಲಿಂದ ಇರಿಟೇಷನ್ ಮತ್ತೆ ಬರುತ್ತದೆ. ನಾನು ಯಾವುದೇ ಒಂದು ವಿಷಯ ನೋಡಿದ್ರೆ ಏನ್ ಎಕ್ಸ್ಪ್ರೆಸ್ ಮಾಡಬೇಕೋ ಮಾಡ್ಬಿಟ್ಟು ಅಲ್ಲಿಂದ ನಾನು ಹೋಗ್ಬಿಡ್ತೀನಿ. ಐ ಗೆಟ್ ಡಿಟ್ಯಾಚ್ಡ್ ವಿತ್ ರಿಸಲ್ಟ್ಸ್. ಅದು ಅವ್ರು ಕೇಳಬೇಕು, ಅಲ್ಲಿ ಚೇಂಜ್ ಆಗ್ಬೇಕು ಅಂತ ನಾನು ಯಾವಾಗ್ಲೂ ಎಕ್ಸ್ಪೆಕ್ಟ್ ಮಾಡಲ್ಲ. ಯಾಕಂದ್ರೆ ಹೇಳೋದು ನನ್ನ ಕೈಯಲ್ಲಿದೆ, ಅಲ್ಲಿ ಚೇಂಜ್ ಮಾಡೋದು ನನ್ನ ಕೈಯಲ್ಲಿಲ್ಲ, ಅವ್ರ ಕೈಯಲ್ಲಿದೆ. ನನ್ನ ಜವಾಬ್ದಾರಿ ಹೇಳೋದು, ಅದನ್ನ ಪಾಟಿಸಿ ಚೇಂಜ್ ಮಾಡೋದು ಅವ್ರ ಜವಾಬ್ದಾರಿ. ಬಟ್ ಹೇಳಿಲ್ಲ ಅಂದ್ರೆ ನಾನು ಒಳಗೇನೆ ಇಟ್ಕೊಂಡಿದ್ರೆ ನನ್ನ ಶರೀರ, ನನ್ನ ಎನರ್ಜೀಸು, ನನ್ನ ಹೆಲ್ತ್ ಡ್ಯಾಮೇಜ್ ಆಗ್ತಾ ಹೋಗುತ್ತದೆ. ತುಂಬಾ ಜನಕ್ಕೆ ಥೈರಾಯ್ಡ್ ಇಶ್ಯೂಸ್ ಬರುತ್ತೆ. ಅದಕ್ಕೆ ಮೂಲ ಕಾರಣ ಏನು ಗೊತ್ತಾ? ಎಲ್ಲಿ ಮಾತಾಡ್ಬೇಕೋ ಅಲ್ಲಿ ಮಾತಾಡಲ್ಲ, ಇಲ್ಲೇ ಇಟ್ಕೊಳ್ತಾರೆ. ಅದು ಒನ್ ಆಫ್ ದ ಮೇನ್ ರೀಸನ್. ಇಲ್ಲ ಸರ್, ಅಷ್ಟು ಮಾತಾಡೋಕೆ ಭಯ ಬರ್ತಾ ಇದೆ ಅಂದ್ರೆ ಎರಡು ಮಾಡಬಹುದು. ಒಂದು, ಚಿಕ್ಕ ಸೆಷನ್ಸ್ ಸ್ಟಾರ್ಟ್ ಮಾಡಿ. ಎರಡನೇದು, ಸಂಗೀತ ಆಡೋದು ಕಲೀರಿ. ಯಾಕೆಂದ್ರೆ ಅದು ಎರಡೂ ಎಕ್ಸ್ಪ್ರೆಷನ್ಸ್. ಚಿಕ್ಕ ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ತಾರೆ ಪ್ರತಿಯೊಂದನ್ನು. ಅವರನ್ನ ಯಾವಾಗಲೂ ಸ್ಟಾಪ್ ಮಾಡಬಾರದು. ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಬೇಕು. ಸಪ್ರೆಸ್ ಮಾಡಬೇಡಿ. ಒಂದು ಪ್ರೆಷರ್ ಕುಕ್ಕರ್ ಅಲ್ಲಿ ಪ್ರೆಷರ್ ಅವಾಗವಾಗ ಹೊರಗೆ ಬರಬೇಕು, ಇಲ್ಲ ಅಂದ್ರೆ ಬ್ಲಾಸ್ಟ್ ಆಗ್ಬಿಡುತ್ತೆ. ಆ ತರನೇ ಪ್ರತಿಯೊಬ್ಬ ಜೀವಿಸ್ತಾ ಇದ್ದಾರು. ಎಷ್ಟೋ ವರ್ಷಗಳಿಂದ ಆ ಪ್ರೆಷರ್ ಒಳಗೆ ಇಟ್ಕೊಂಡು ಯಾವುದೇ ಒಂದ್ ದಿವಸ ಅದು ಬ್ಲಾಸ್ಟ್ ಆಗಿದ್ರೆ ಸುತ್ತಮುತ್ತ ಇರೋರ್ಗಾಗ್ಲಿ, ಅವ್ರ ಶರೀರ ಆಗ್ಲಿ, ಮನಸ್ಸಿಗೆ ಆಗ್ಲಿ, ಭಾವನೆಗಾಗ್ಲಿ ತುಂಬಾ ಏಟು ಬೀಳುತ್ತದೆ. ಯಾವಾಗ ಅವಕಾಶ ಸಿಗುತ್ತದೋ, ಯಾವಾಗ ನೀವು ಹೇಳಬೇಕು ಅದನ್ನ ಹೇಳಲೇಬೇಕು. ಸತ್ಯ ಯಾವಾಗ್ಲೂ ಟ್ರೂತ್ ಬಿಟರ್ಸ್, ಪರವಾಗಿಲ್ಲ ಆದ್ರೂ ನೀವು ಹೇಳಬೇಕು. ಆ ಹೇಳೋ ಆರ್ಟ್ ಅನ್ನು ಕಲಿಬೇಕು. ಸಾಫ್ಟ್ ಆಗಿ ನೀವು ಹೇಳ್ಬೋದು, ಹೇಳೋದು ಮುಖ್ಯ. ಯಾವ ತರ ಹೇಳ್ತಿರೋದು ನಿಮ್ಮ ಇಷ್ಟ. ಬೇರೆಯೊಬ್ಬರಿಗೆ ನೋವಾಗ್ಬೇಕು ಅಂತ ಹೇಳೋಕೆ ಅವಶ್ಯಕತೆ ಇಲ್ಲ. ಹೇಳ್ಬೇಕು, ಸತ್ಯನ ಹೇಳ್ಬೇಕು. ನಿಧಾನವಾಗಿನೂ ಹೇಳ್ಬೋದು, ಬಟ್ ಹೇಳ್ಬೇಕು. ಬಾಯಿ ಬಿಟ್ಟು ಮಾತಾಡ್ಬೇಕು, ಎಕ್ಸ್ಪ್ರೆಸ್ ಮಾಡಬೇಕು. ಅವಾಗ ಸ್ಪಿರಿಚುವಲ್ ಆಗಿ ನೀವು ಎಷ್ಟೋ ಗ್ರೋ ಆಗ್ತೀರಿ. ವಿಶುದ್ಧನ ದಾಟಬೇಕು ಅಂದ್ರೆ ಮಾತು ಬರಬೇಕು ಹೊರಗೆ. ಎಕ್ಸ್ಪ್ರೆಸ್. ಒಂದ್ಸತಿ ಒಂದು ಮೆಡಿಟೇಷನ್ ಸೆಷನ್ ಅಲ್ಲಿ ಒಬ್ಬರ ಅನುಭವ ಅಂತ ಹೇಳಿ ಅಂತ ಕೇಳಿದ್ದೀನಿ. 40 ನಿಮಿಷ ಮಾತಾಡಿದ್ರು. 40 ನಿಮಿಷದಲ್ಲಿ ಒಂದು ಕ್ಷಣನೂ ಗ್ಯಾಪ್ ಬಿಟ್ಟಿಲ್ಲ. ಸುತ್ತಿರೋರೆಲ್ಲ ನನ್ನ ನೋಡ್ತಾ ಇದ್ದಾರೆ, ಸಾರ್ ಯಾಕೆ ಅವರನ್ನು ಸ್ಟಾಪ್ ಮಾಡ್ತಾ ಇಲ್ಲ,
ಸಾರ್ ಯಾಕೆ ಅವರನ್ನ ನೋಡ್ತಾನೇ ಇದ್ದಾರು ಅಂತ. 40 ನಿಮಿಷ ಆದ್ಮೇಲೆ ನಾನು ಹೇಳಿದ್ನಿ, ಅವರು ಜೀವನದಲ್ಲಿ ಫಸ್ಟ್ ಟೈಮ್ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರು. ಲೆಟರ್ ಎಕ್ಸ್ಪ್ರೆಸ್. ನಿಮ್ಗೆ ಇರಿಟೇಷನ್ ಬಂದ್ರೆ ಇಲ್ಲಿಂದ ಹೋಗ್ಬಿಡಿ, ನನಗೆ ಇರಿಟೇಷನ್ ಇಲ್ಲ. ಯಾಕೆಂದ್ರೆ ಅವ್ರು ಫಸ್ಟ್ ಟೈಮ್ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ, ನಾವು ಅವಕಾಶ ಕೊಡ್ಬೇಕು, ಸಮಯ ಸಂದರ್ಭ ನೋಡ್ಕೋಬೇಕು. ಇಲ್ಲಿ ಸೆಷನ್ ಅಲ್ಲಿ ನಮಗಿರೋದು 10 ನಿಮಿಷ, ಬಟ್ ಫಿಸಿಕಲ್ ಸೆಷನ್ ಅಲ್ಲಿ ಒಂದ್ ಕಡೆ ಆ ಥರ ಆಯ್ತು ಎಷ್ಟೋ ವರ್ಷಗಳ ಮುಂಚೆ. ಸೊ ಪ್ರತಿಯೊಬ್ಬರು ಎಕ್ಸ್ಪ್ರೆಸ್ ಮಾಡೋದು ಕಲಿಬೇಕು. ಆವಾಗ ಏನಾಗುತ್ತೆ ಅಂದ್ರೆ ಏನೇ ಬಂದ್ರೂ ನೀವು ಎಕ್ಸ್ಪ್ರೆಸ್ ಮಾಡ್ತಾ ಇರಿಟೇಷನ್ ಅನ್ನೋದು ನಿಮ್ಮ ಹತ್ರ ಇರಲ್ಲ. ಫೋಬಿಯಾಸ್ನು ಹೋಗ್ಬಿಡುತ್ತದೆ, ಚೈಲ್ಡ್ಹುಡ್ ಟ್ರಾಮಾಸ್ ಹೋಗುತ್ತದೆ, ಹಿಡನ್ದೆಲ್ಲ ಹೋಗ್ಬಿಡುತ್ತದೆ, ಫ್ರೀ ಆಗುತ್ತದೆ, ಮೈಂಡ್ ಫ್ರೀ ಆಗುತ್ತದೆ, ಸ್ಟಕ್ ಆಗಿರೋ ಎನರ್ಜಿ ಎಲ್ಲ ಫ್ರೀ ಆಗುತ್ತದೆ, ಲೈಟ್ ಬಾಡಿ ಆಗುತ್ತದೆ. ಸೊ ಇವತ್ತು ದ ಇಂಪಾರ್ಟೆಂಟ್ ಲೆಸನ್ ಏನು ಅಂದ್ರೆ ಪವರ್ ಆಫ್ ಎಕ್ಸ್ಪ್ರೆಷನ್. ನೀವು ಮಾತಾಡಿದ್ರೆ ಮಾತ್ರ ಇಲ್ಲ, ನಿಮ್ಮ ಮನೆಯಲ್ಲಿ ಇರೋರು, ನಿಮ್ಮ ಸ್ಕೂಲಲ್ಲಿ ಇರೋರು, ಆಫೀಸಲ್ಲಿ ಇರೋರು, ನಿಮ್ಮ ಆರ್ಗನೈಸೇಷನ್ ಇರೋರು ಪ್ರತಿಯೊಬ್ಬರು ಮಾತಾಡಬೇಕು. ಅವರ ವಿಷಯಗಳೇನು ನೀವು ಕೇಳಬೇಕು. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್.